ಹಾಯ್ ಹಲೋ ಕರ್ನಾಟಕ ಜನತೆಗೆ ಮಾಡುವ ನಮಸ್ಕಾರಗಳು. ಏನಪ್ಪ ಇವತ್ತು ವಿಶೇಷ ಅಂದರೆ, ರಾತ್ರಿ ಬೆಂಗಳೂರಿಂದ ಬಂದು ಬೆಳಗ್ಗೆ ಎದ್ದು 6 ಗಂಟೆಗೆ ಬಂದು ನಮ್ಮ ಅಪ್ಪಾಜಿಯವರು ಹೊಲದಲ್ಲಿ ರಾಗಿ ಹಾಕಿದ್ದೀನಿ ಮಡಿ ಎಳಿಬೇಕು ಅಂದರು. ಹಾಗಾಗಿ ನಾನು ಬೆಳಗ್ಗೆ 6 ಗಂಟೆಗೆ ಬಂದು ಮಡಿ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಪ್ಪ ಅಂದರೆ ವಿಶೇಷ, ನನಗೆ ಯಾಕೋ ಇದ್ದಕ್ಕಿದ್ದ ಮೈಂಡಲ್ಲಿ ನೆನಪಾಯಿತು, ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ, ಯಾವ ಥರ ಫಾರ್ಮಿಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಿರೋ ಅಷ್ಟೇ ಕಾನ್ಸೆಪ್ಟು. ಬೆಳಗ್ಗೆ ಎದ್ದ ಒಂದು 15 ಮಡಿ ಎಳೆದಿದ್ದೀನಿ. ಅಪ್ಪಾಜಿಯವರು ಊಟಕ್ಕೆ ಹೋಗಿದ್ದಾರೆ, ಹಾಗಾಗಿ ಒಬ್ಬನೇ ಕೆಲಸ ಮಾಡ್ತಾಯಿದ್ದೀನಿ. ಅಪ್ಪಾಜಿಯವರು ಅರ್ಧ ಆಲೆ ಎಳೆದಿದ್ರು, ಎಲ್ಲ ನೀರು ಕಟ್ತಿದ್ರು, ಆಗ್ತಿಲ್ಲ ಅಂತಿದ್ರು. ಹಾಗಾಗಿ ನಾನೇ ಬಂದು ಎಲ್ಲ ಎಳ್ಕೊಡ್ತೀನಿ ಬಿಡಪ್ಪ ಅಂತ ಅಂದಿದ್ದೆ. ಅದಕ್ಕೆ ಅಪ್ಪಾಜಿಯವರು ನೀರು ಕಟ್ತಾ ಈಸಿ ಆಗಲಿ ಅಂತ ಬಂದು ನಾನೇ ಎಲ್ಲ ವರ್ಕ್ ಮಾಡಿ ಮುಗಿಸ್ಕೊಡೋಣ ಅಂತ ಬಂದಿದ್ದೆ. ಎಷ್ಟಾಗುತ್ತೋ ಅಷ್ಟು ಹೇಳಿದೆ. ಮತ್ತು ಸಂಜೆ ಬಂದು ಇನ್ನೂ 20 ಮಡಿ ಉಳಿದಿದ್ದು, 20 ಕಂಪ್ಲೀಟ್ ಮಾಡಿದೆ. ಏನಪ್ಪ ಅಂದರೆ, ಈ ರಾಗಿ ಹಾಕಿದಾಗ ನೀರು ಕಟ್ಟಿ ಮತ್ತೆ 2 ದಿವಸ ಆದಮೇಲೆ ನೀರು ಕಟ್ಟಬೇಕು. ಅದನ್ನು ನಮ್ಮ ಸೈಡು ಉಳ್ನೀರು ಅಂತ ಕರಿತೀವಿ. ಎಲ್ಲ ಮಡಿ ಎಲ್ಲ ಲೆವೆಲ್ ಮಾಡ್ಕೊಂಡು, ಯಾಕಂದರೆ ಬೇಸಾಯ ಆಡಿದಾಗ ಎತ್ತಿನ ಹೆಜ್ಜೆಗಳು ಬಿದ್ದಿರುತ್ತೆ, ಈಗ ಓಡಾಡಿರ್ತಾರ, ಹಾಗಾಗಿ ನೀರು ಸರಿಯಾಗಿ ಹರಿಯೋದಿಲ್ಲ. ಏನಪ್ಪ, ಯಾಕಂದರೆ ನೀರು ಅಲ್ಲಲ್ಲೇ ತಗ್ಗುದಿನ್ಯ ಆಗುತ್ತೆ. ನೀರು ಆವಾಗ ರಾಗಿ ಸರಿಯಾಗಿ ಹುಟ್ಟೋದಿಲ್ಲ. ರಾಗಿ ಚೆನ್ನಾಗಿ ಬರಬೇಕು ಅಂದರೆ ಆವಾಗ ರಾಗಿಗೂ ಉಳ್ನೀರು ಕಟ್ಟಬೇಕು. ಕಟ್ಟಿದಾದಮೇಲೆ ಆವಾಗ ಎಲ್ಲೆಲ್ಲಿ ಮೊಳಕೆ ಹೊಡೆದಿದೆ, ಅಕಸ್ಮಾತ್ ದಪ್ಪನಾಗಿ ಒಂದೇ ಹತ್ರ ಮೊಳಕೆ ಹೊಡೆದಿದೆ ಅಂದರೆ ಆವಾಗ ಅದನ್ನ ಮಣ್ಣಿಂದ ತೆಗೆದು ಅಲ್ಲಲ್ಲೇ ಹಿಂಗೆ ಉದುರಿಸಿದ್ರೆ ಮತ್ತೆ ರೀಸೈಕಲ್ ಅಂದರೆ ಮೊಳಕೆ ಇನ್ನೊಂದು ಸಲ ಬರುತ್ತೆ. ಆವಾಗ ರಾಗಿ ನೀರು ಎಷ್ಟು ಮೇಲೆ ಬಿಡಬಾರ್ದು, ಸ್ವಲ್ಪ 1-2 ದಿನ ಗ್ಯಾಪ್, ಇಲ್ಲ ಒಂದು 3 ದಿನ ಗ್ಯಾಪ್ ಕೊಟ್ಟು ನೀರು ಕಟ್ತಾ ಇರಬೇಕು. ಹಾಗಾದರೆ ರಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ರಾಗಿ ಉಗ್ಗಬೇಕಾದ್ರೆ ನೋಡ್ಕೊಂಡು ಉಗ್ಗಬೇಕು. ಯಾಕಂದರೆ ಒಬ್ಬೊಬ್ಬರು ಸಣ್ಣ ಕೈ ಇಲ್ಲ ದೊಡ್ಡ ಕೈ ಇರುತ್ತೆ. ರಾಗಿನ ದಪ್ಪವಾಗಿ ಚೆಲ್ಲಿದರೆ ಅದು ಬೆಳೀತಾ ರಾಗಿ ತೆನೆ ಚೆನ್ನಾಗಿ ಬರೋದಿಲ್ಲ. ನಾವೆಷ್ಟು ತೆಳ್ಳಗೆ ರಾಗಿನ ಉಗ್ತೀವೋ ಅದಕ್ಕೆ ಫ್ರೀಡಮ್ ಸಿಕ್ಕಂಗಾಗುತ್ತೆ ಭೂಮಿಯಲ್ಲಿ. ಓಕೆನಾ? ಬೇರು ಆಳವಾಗಿ ಹೋದಷ್ಟು ತೆನೆ ಚೆನ್ನಾಗಿ ಬರುತ್ತೆ. ಆ ತೆನೆ ಚೆನ್ನಾಗಿ ಬಂದರೆ ನಮಗೆ ರಾಗಿ ಅದೆಲ್ಲ ರೇಟು ಒಳ್ಳೆಯದು ಸಿಗುತ್ತೆ. ಇಷ್ಟೇ ನಾನು ಫ್ರೆಂಡ್ ಹೇಳೋಕ್ಕೆ ಇಷ್ಟಪಡೋದು.